ಐತಿಹಾಸಿಕ ದಸರಾಗೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಿರೋಧದ ನಡುವೆಯೂ ದಸರಾಗೆ ಬಾನು ಮುಷ್ತಾಕ್ ಚಾಲನೆ ಕೊಟ್ಟಿದ್ದಾರೆ. ಮಂಗಳಾರತಿ ಸ್ವೀಕರಿಸಿದ್ದೀನಿ, ದೀಪ ಹಚ್ಚಿದ್ದೀನಿ ಅಂತ ಬಾನು ಮುಷ್ತಾಕ್ ಹೇಳಿಕೆ ಕೊಟ್ಟರೆ, ಬಾನು ಮುಷ್ತಾಕ್ ಆಯ್ಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಸಮರ್ಥಿಸಿಕೊಂಡಿದ್ದಾರೆ. ಚಾಮುಂಡಿ ಮಂಗಳಾರತಿ ಸ್ವೀಕರಿಸಿ ಬಾನು ಮುಷ್ತಾಕ್ ಟೀಕಾಕಾರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ಗೆ ಹೆಜ್ಜೆ ಹೆಜ್ಜೆಗೂ ಭದ್ರತೆ, ದಸರಾ ಉದ್ಘಾಟನೆಗೆ ಬಿಜೆಪಿ ನಾಯಕರ ಗೈರು, ಅರಮನೆಯಲ್ಲಿ ಆರಂಭವಾಯಿತು ಒಡೆಯರ್ ಖಾಸಗಿ ದರ್ಬಾರ್. ಎಲ್ಲ ಸುದ್ದಿಗಳ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟಿಸಿದ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ತಮ್ಮ ಭಾಷಣದಲ್ಲಿ ಟೀಕಾಕಾರರಿಗೆ ಉತ್ತರ ಕೊಟ್ಟಿದ್ದಾರೆ. ನನ್ನ ನಂಬಿಕೆಗಳು ಎಂದಿಗೂ ಹೊಸ್ತಿಲು ದಾಟಿಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನ ಮಾಡಿಲ್ಲ ಅಂದಿದ್ದಾರೆ. ನಾನು ಮಂಗಳಾರತಿಯನ್ನ ಸ್ವೀಕರಿಸಿದ್ದೇನೆ, ದೀಪವನ್ನು ಕೂಡ ಹಚ್ಚಿದ್ದೇನೆ ಅಂತ ಬಾನು ಮುಷ್ತಾಕ್ ಹೇಳಿದ್ದಾರೆ. ಈ ಮಣ್ಣಿನ ವಾರಸುದಾರಿಕೆ ಎಲ್ಲರಿಗೂ ಇದೆ. ಹಿಂದೂ ಧರ್ಮದ ಬಗ್ಗೆ ನಾನು ಹೊಂದಿರುವ ಪ್ರೀತಿಯನ್ನ ನನ್ನ ಆತ್ಮಕಥೆಯಲ್ಲಿ ಹೇಳಿದ್ದೇನೆ ಅಂತ ಬಾನು ಮುಷ್ತಾಕ್ ಹೇಳಿದ್ದಾರೆ. ಮೈಸೂರು ಮಹಾರಾಜರ ಅಂಗರಕ್ಷಕರು ಮುಸ್ಲಿಮರೇ ಆಗಿದ್ದರು. ಮುಸ್ಲಿಮರ ಬಗ್ಗೆ ರಾಜ ಮಹಾರಾಜರಿಗೆ ಒಳ್ಳೆಯ ನಂಬಿಕೆ ಇತ್ತು ಅಂತ ಬಾನು ಮುಷ್ತಾಕ್ ಹೇಳಿದ್ದಾರೆ. ದಸರಾ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ದಸರಾಕ್ಕೆ ಮುಸ್ಲಿಮರ ಕೊಡುಗೆಯೂ ಇದೆ ಅಂತ ಬಾನು ಮುಷ್ತಾಕ್ ಅಭಿಪ್ರಾಯಪಟ್ಟಿದ್ದಾರೆ. ವಿವಾದದ ಮಧ್ಯೆ ಪ್ರತಿ ಹಂತದಲ್ಲೂ ಜೊತೆಗೆ ನಿಂತ ಸಿಎಂ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಾನು ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ, ನೂರಾರು ಸಾರಿ ದೀಪಗಳನ್ನ ಬೆಳಗಿದ್ದೀನಿ, ನೂರಾರು ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಎಷ್ಟೇ ರೀತಿಯ ಸವಾಲುಗಳು ಬಂದರೂ ಕೂಡ ದಿಟ್ಟವಾಗಿ ನಿಂತು ನನ್ನನ್ನು ಆಹ್ವಾನಿಸಿ ಒಂದು ಬೆಂಬಲವನ್ನು ಕೂಡ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಬಳಿಕ ಉದ್ಘಾಟಕಿ ಬೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿ, ನನ್ನ ಅಭಿಪ್ರಾಯ ಮಾತಲ್ಲಿ ಹೇಳೋದೇನಿಲ್ಲ, ಇದರಲ್ಲಿ ಹೇಳೋದೇನಿಲ್ಲ, ನನ್ನ ನಡವಳಿಕೆಯಲ್ಲೇ ಎಲ್ಲ ಇದೆ. ನಿಮ್ಮೆಲ್ಲರ ಬಳಿ ಸಾಕಷ್ಟು ಪ್ರಶ್ನೆ ಇದೆ, ಎಲ್ಲಕ್ಕೂ ಉತ್ತರ ಕೊಡ್ತೀನಿ. ನಾನು ನನ್ನ ಧರ್ಮವನ್ನು ಪಾಲನೆ ಮಾಡ್ತೀನಿ, ಅದು ವೈಯಕ್ತಿಕವಾದದ್ದು. ಅದರಲ್ಲಿ ಯಾವತ್ತೂ ನಾನು ಹೊಸಲು ದಾಟಿ ಹೊರ ಬಂದಿಲ್ಲ. ಬೇರೆ ಧರ್ಮಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಹಳೆಯ ಭಾಷಣ ವೈರಲ್ ಬಗ್ಗೆ ನನ್ನ ಪೂರ್ತಿ ಮಾತನ್ನ ಕೇಳಿ ನೀವು ನಿರ್ಧಾರ ಮಾಡಿ. ಒಂದು ಚಿಕ್ಕ ತುಣುಕನ್ನ ಕೇಳಿ ಏನನ್ನೂ ನಿರ್ಧಾರ ಮಾಡಬೇಡಿ ಅಂತ ಹೇಳಿದ್ರು. ನನ್ನ ಅಭಿಪ್ರಾಯ ಮಾತಲ್ಲಿ ಏನು ಹೇಳಬೇಕು ರೀ, ನನ್ನ ನಡವಳಿಕೆನೇ ಇದೆಯಲ್ಲ, ನಿಮ್ಮೆಲ್ಲರ ಎದುರಿಗೆ, ನಿಮ್ಮ ಕ್ಯಾಮ್ರಾ ಕಣ್ಣಿನ ಎದುರಿಗೆ ನನ್ನ ನಡವಳಿಕೆನೇ ಇದೆಯಲ್ಲ, ಅಷ್ಟೇ ಸಾಕಲ್ವಾ? ಮತ್ತೆ ನಾನು ಏನು ಹೇಳಲಿ ಇದ್ರ ಬಗ್ಗೆ? ನಾನು ಹೇಳಿದ್ದೀನಿ, ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ. ಅದು ಭಾಳ ವೈಯಕ್ತಿಕವಾದಂಥದ್ದು, ಅದು ಯಾವತ್ತೂ ಹೊಸಲು ದಾಟಿಲ್ಲ. ಅದನ್ನು ನಾನು ನಮಾಜ್ ಮಾಡ್ತೀನೋ, ರೋಜಾ ಮಾಡ್ತೀನೋ, ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ, ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ರನ್ನ ಸರ್ಕಾರ ಹೆಸರನ್ನು ಅಂತಿಮಗೊಳಿಸಿದ ಕ್ಷಣದಿಂದ ಹಲವು ವಿರೋಧಗಳು ಎದ್ದಿದ್ವು. ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಬಾರದು ಅಂತ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಉಂಟು. ಇದರ ಮಧ್ಯೆ ಬಾನು ಮುಷ್ತಾಕ್ ಚಾಮುಂಡಿ ದರ್ಶನ ಪಡೆದಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತ ಆಗಮಿಸಿದ ಬಾನು ಮುಷ್ತಾಕ್ ಸಿಎಂ ಸಿದ್ದರಾಮಯ್ಯಗೆ ಜಾನಪದ ಕಲಾ ತಂಡಗಳಿಂದ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ರೇಷ್ಮೆ ಸೀರೆ ಉಟ್ಟು ಮಲ್ಲಿಗೆ ಹೂವು ಮುಡಿದು ಆಗಮಿಸಿದ್ದ ಬಾನು ಮುಷ್ತಾಕ್ ದೇವರ ಸನ್ನಿಧಿಯಲ್ಲಿ ಮಂಗಳಾರತಿ ಸ್ವೀಕಾರ ಮಾಡಿದರು. ಗರ್ಭಗುಡಿ ಮುಂದೆ ನಿಂತು ಸಿಎಂ ಜೊತೆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ ಬಾನು ಮುಷ್ತಾಕ್ ಭಾವುಕರಾದರು. ಪೂಜೆಯ ನಂತರ ಅರ್ಚಕರು ಕೊಟ್ಟ ಹೂವಿನ ಹಾರ ಮತ್ತು ತಾಯಿ ಚಾಮುಂಡಿಯ ಸೀರೆಯನ್ನು ಸ್ವೀಕರಿಸಿದರು. ದೇವಸ್ಥಾನದಲ್ಲಿ ಚಾಮುಂಡಿ ಪಾದುಕೆಗೆ ನಮಸ್ಕರಿಸಿದರು. ಆಂಜನೇಯ ಸ್ವಾಮಿಯ ಮಂಗಳಾರತಿ ಸ್ವೀಕಾರ ಮಾಡಿದರು. ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಬಾನು ಮುಷ್ತಾಕ್ ಟೀಕಾಕಾರರಿಗೆ ಉತ್ತರ ಕೊಟ್ಟರು. ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಯಲ್ಲಿ ಬಾನು ಮುಷ್ತಾಕ್ ಆಯ್ಕೆಯನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಬಾನು ಮುಷ್ತಾಕ್ ಹುಟ್ಟಿನಿಂದ ಮುಸ್ಲಿಂ ಆಗಿರ್ಬೋದು, ಆದರೆ ಮನುಷ್ಯರನ್ನ ಧರ್ಮದ ಆಧಾರದ ಮೇಲೆ ದ್ವೇಷ ಮಾಡಬಾರ್ದು. ಧರ್ಮದ ಆಧಾರದ ಮೇಲೆ ದ್ವೇಷ ಮಾಡಿದ್ರೆ ಅದು ಮನುಷ್ಯತ್ವದ ಲಕ್ಷಣ ಅಲ್ಲ ಅಂದ್ರು. ಸ್ವಾರ್ಥಕ್ಕಾಗಿ, ರಾಜಕೀಯಕ್ಕಾಗಿ ಇತಿಹಾಸ ತಿರ್ಚೋದು ಅಕ್ಷಮ್ಯ ಅಪರಾಧ. ರಾಜಕೀಯ ಮಾಡೋದಾದ್ರೆ ಚುನಾವಣೆ ಇದೆ, ಆಗ್ ಮಾಡೋಣ. ಗೋಡಾ ಹೇ ಮೈದಾನ ಹೇ. ರಾಜಕೀಯ ಮಾಡೋದಾದ್ರೆ ಅಲ್ಲಿ ಮಾತಾಡೋಣ. ಯಾವುದೋ ರಾಜಕೀಯಕ್ಕಾಗಿ, ದ್ವೇಷ ಮಾಡೋದಕ್ಕಾಗಿ ಯಾರನ್ನೋ ಓಲೈಸೋಕೆ ರಾಜಕೀಯ ಮಾಡಬಾರ್ದು. ಓಲೈಕೆ ರಾಜಕಾರಣ ಅಪಾಯಕಾರಿ ಅಂತ ವಿಪಕ್ಷಗಳಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟರು. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಮಾತನಾಡಿದ ಅವರು, ಗ್ಯಾರಂಟಿ ಮುಂದುವರಿಸಿದರೆ ರಾಜ್ಯ ದಿವಾಳಿ ಆಗುತ್ತೆ ಅಂತ ಕೊಂಕು ಆಡಿದ್ರು. ಯಾರು ಗ್ಯಾರಂಟಿ ವಿರೋಧ ಮಾಡಿದ್ರು ಅವರೇ ಅದನ್ನ ಕಾಪಿ ಮಾಡೋಕೆ ಶುರು ಮಾಡಿದ್ದಾರೆ ಅಂತ ಅಂದ್ರು. ಬಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದ್ರೆ ಅವರು ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ಇತಿಹಾಸವನ್ನ ತಿರುಚಿ ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ರಾಜಕೀಯ ಮಾಡೋದಾದ್ರೆ ಗೋಡಾ ಹೈ ಮೈದಾನ ಹೈ, ರಾಜಕೀಯ ಮಾಡೋಣ ಅಲ್ಲಿ.
ಯಾವುದೋ ರಾಜಕಾರಣಕ್ಕೋಸ್ಕರ, ದ್ವೇಷಕ್ಕೋಸ್ಕರ, ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು. 5 ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳಾಡಿದ್ರು. ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ. ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ಇಂದು ವಿದ್ಯುಕ್ತ ಚಾಲನೆ ಕೊಡಲಾಗಿದೆ. ಚಾಲನೆ ಕೊಟ್ಟ ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಭಾಷಣ ಮಾಡಿ ಟಿಪ್ಪು ದಸರಾ ಮಾಡುವಾಗ ರಾಜರಿಗೆ ಗೌರವಧನ ಕೊಟ್ಟಿದ್ರು. ಟಿಪ್ಪು ಹೈದರಾಲಿ ದಸರಾ ಮಾಡಿದ್ರು. ಮಿರ್ಜಾ ಇಸ್ಮಾಯಿಲ್ರನ್ನ ಮಹಾರಾಜರು ಅಂಬಾರಿಯಲ್ಲೇ ಕೂರಿಸಿ ಹೋಗಿದ್ರು. ದಸರಾ ಕೋಮು ಸೌಹಾರ್ದತೆಯ ಸಂಕೇತ. ದಸರಾ ಜಾತಿ ಧರ್ಮ ರಾಜಕೀಯ ಮೀರಿದ್ದು. ಇದು ಶ್ರೇಷ್ಠ ನಾಡಹಬ್ಬ. ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ದಸರಾ. ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಅಲ್ಲ. ಬಾನು ಮುಷ್ತಾಕ್ ಧರ್ಮ ಮೀರಿದ ನಡವಳಿಕೆ ಹೊಂದಿದ್ದಾರೆ. ನಮ್ಮ ನಿಲುವು ಸ್ಪಷ್ಟತೆ ಇದ್ದಾಗ ಬೇರೆ ಯಾರಿಗೂ ಉತ್ತರ ಕೊಡುವ ಅಗತ್ಯ ಇಲ್ಲ ಅಂದ್ರು. ಇನ್ನು ಶಾಸಕ ಜಿಟಿ ದೇವೇಗೌಡ ಕೂಡ ಮಾತನಾಡಿ ಜಾತಿ ಗಟ್ಟಿಯಾಗಿದೆ. ಜಾತಿ ಇದ್ದರೆ ಕೆಲಸ ಮಾಡೋದೇ ಬೇಡ ಅನ್ನೋ ಸ್ಥಿತಿ ಬಂದಿದೆ ಅಂದ್ರು. ಹಾಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಹೆಚ್ಚಿನ ಅನುದಾನ ಕೊಡ್ಲಿ ಅಂತ ಕೇಳಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಂದಿನ ದಿವಾನರಾಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನ ಮತೀಯವಾದಿಗಳು ಅದನ್ನು ಪ್ರತಿಭಟಿಸ್ತಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಸಂಪೂರ್ಣ 24 ಗಂಟೆ ನೀರು ಮೈಸೂರು ನಗರ ಸುತ್ತ ಇರ್ತಕ್ಕಂಥದ್ದಕ್ಕೆ ಎಲ್ಲರೂ ನಿವೇಶನಲ್ಲಿ ನೀರು ಕುಡಿತಕ್ಕಂಥದ್ದಕ್ಕೆ ಆಗ್ತದೆ. ದಯಮಾಡಿ ಎಲ್ಲಾ ಕ್ಷೇತ್ರ ರೀತಿ ಈ ಕ್ಷೇತ್ರಕ್ಕೆ ಎಲ್ಲ MLA ಕೋಟಿ ಕೊಟ್ರೆ ನಮ್ಗೆ 10 ಕೊಟ್ರೆ ಸಾಲದು. ನೀವು ಮುಖ್ಯಮಂತ್ರಿ ಆಗಿರುವಾಗ ಮಾಡದೆ ಹೋದ್ರೆ ಇನ್ಯಾರು ಮಾಡ್ತಾರೆ ನೀವೇ ಯೋಚನೆ ಮಾಡಿ. ಏನ್ರಪ್ಪ ಆ ಮುಖ್ಯಮಂತ್ರಿ ಕೈ ಮುಗಿರಿ, ದಯವಿಟ್ಟು ಮಾಡಿಕೊಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಶಾಶ್ವತವಾಗಿ ಅಂತೇಳಿ. ವಿಪಕ್ಷಗಳ ವಿರೋಧದ ನಡುವೆನೂ 415ನೇ ದಸರಾವನ್ನ ಬಾನು ಮುಷ್ತಾಕ್ ಉದ್ಘಾಟಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ದೀಪ ಬೆಳಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಮತ್ತು ಸಿಎಂ ಸಿದ್ದರಾಮಯ್ಯ ವಿದ್ಯುಕ್ತ ಚಾಲನೆ ನೀಡಿದರು. ಮೊದಲ ಬಾರಿಗೆ ದಸರಾ ಉದ್ಘಾಟನೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಲಾಯಿತು. ವೇದಿಕೆಗೆ ಆಗಮಿಸ್ತಾ ಇದ್ದಂತೆ ಬಾನು ಮುಷ್ತಾಕ್ ಜನರಿಗೆ ಕೈ ಎತ್ತಿ ನಮಸ್ಕರಿಸಿದರು. ಮೈಸೂರು ದಸರಾ ಉದ್ಘಾಟಕಿ ಬಾನು ಮುಷ್ತಾಕ್ರಿಗೆ ಸಿಎಂ ಸಿದ್ದರಾಮಯ್ಯ ಸನ್ಮಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಸಚಿವ ಶಿವರಾಜ್ ತಂಗಡಗಿ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಶಾಸಕ ಜಿಟಿ ದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಗೈರು ಹಾಜರಾಗಿದ್ದರು. ಬಿಜೆಪಿ ಪರವಾಗಿ ಶಾಸಕ ಶ್ರೀವತ್ಸ ಮಾತ್ರ ಭಾಗಿಯಾಗಿದ್ದರು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆಗೆ ಪರ ವಿರೋಧ ಚರ್ಚೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು. ಸಾಹಿತಿ ಬಾನು ಮುಷ್ತಾಕ್ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಈ ಹಿನ್ನೆಲೆಯಲ್ಲಿ ಖಾಸಗಿ ಹೋಟೆಲ್ ಸುತ್ತ 3 ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿತ್ತು. ಬಾನು ಮುಷ್ತಾಕ್ ಹೊರಡುವ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಕಣ್ಣಿಟ್ಟಿದ್ರು. ಸುಮಾರು 9:30ಕ್ಕೆ ಖಾಸಗಿ ಹೋಟೆಲ್ನಿಂದ ಬಾನು ಮುಷ್ತಾಕ್ ಪೊಲೀಸ್ ಎಸ್ಕಾರ್ಟ್ನೊಂದಿಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದರು. ಕೊನೆ ಗಳಿಗೆಯಲ್ಲಿ ರಸ್ತೆ ಬದಲಾವಣೆ ಮಾಡಿದ ಪೊಲೀಸರು ಹೋಟೆಲ್ನ ಹಿಂಭಾಗದ ರಸ್ತೆಯ ಮೂಲಕ ಐರಾವತ ಬಸ್ನಲ್ಲಿ ಬಾನು ಮುಷ್ತಾಕ್ರನ್ನ ಖಾಕಿ ಕಣ್ಗಾವಲಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಕರೆದೊಯ್ದರು. ಕುಟುಂಬ ಸಮೇತ ಆಗಮಿಸಿದ್ದ ಬಾನು ಮುಷ್ತಾಕ್ರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಅಧಿಕೃತವಾಗಿ ವಿದ್ಯುಕ್ತ ಚಾಲನೆ ನೀಡಿದ್ದು, ನವರಾತ್ರಿಯ ಮೊದಲ ದಿನವಾದ ಇಂದು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಯಿತು. ಮಹಾರಾಜ ಯದುವೀರ್ ಒಡೆಯರ್ ಸಂಪ್ರದಾಯದಂತೆ ಗುಲಾಬಿ ಬಣ್ಣದ ರಾಜಪೋಷಾಕು ಧರಿಸಿ ತಲೆಗೆ ನೇರಳೆ ಬಣ್ಣದ ಪೇಟ ಧರಿಸಿ ಪೂಜೆಯಲ್ಲಿ ಭಾಗಿಯಾಗಿ ಖಾಸಗಿ ದರ್ಬಾರ್ ನಡೆಸಿದರು. ದರ್ಬಾರ್ ಆರಂಭಕ್ಕೂ ಮುನ್ನ ಯದುವೀರರಿಗೆ ಚಾಮುಂಡಿ ತೊಟ್ಟಿಯಲ್ಲಿ ಕಂಕಣ ಧಾರಣೆ ನೆರವೇರಿಸಲಾಯಿತು. ಇದೇ ವೇಳೆ ರಾಜಕುಮಾರಿ ತ್ರಿಷಿಕಾ ಕುಮಾರಿಗೆ ವಾಣಿವಿಲಾಸ ದೇವರ ಮನೆಯಲ್ಲಿ ಕಂಕಣ ಧಾರಣೆ ನೆರವೇರಿಸಲಾಯಿತು. ನಂತರ ಪಟ್ಟದ ಆನೆ, ಕುದುರೆ, ಹಸುಗಳು ಸವಾರಿ ತೊಟ್ಟಿಗೆ ಬಂದಿದ್ವು. ಚಾಮುಂಡೇಶ್ವರಿ, ವಿಷ್ಣು, ಶಿವ, ದಿಕ್ಪಾಲಕರು, ನವಗ್ರಹ, ಕಳಸ ಪೂಜೆಯ ನಂತರ ಪತ್ನಿ ತ್ರಿಷಿಕಾರಿಂದ ಯದುವೀರ್ಗೆ ಆರತಿ ಮತ್ತು ಪಾದಪೂಜೆ ನೆರವೇರಿಸಲಾಯಿತು. ತದನಂತರ ಯದುವೀರ್ ಸಿಂಹಾಸನಕ್ಕೆ ಪೂಜೆ ನೆರವೇರಿಸಿ ವಿವಿಧ ದೇವಾಲಯಗಳಿಂದ ತಂದಿರುವ ಪ್ರಸಾದ ಸ್ವೀಕಾರ ಮಾಡಿದರು. ಅರಮನೆ ಪ್ರವೇಶದ ನಂತರ ಮಹಾರಾಜರು ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದರು. ಕೊನೆಗೆ ಸಿಂಹಾಸನ ಏರಿ ಯದುವೀರ್ ಒಡೆಯರ್ ಖಾಸಗಿ ದರ್ಬಾರ್ ನಡೆಸಿದರು. ನಾಡಿನಾದ್ಯಂತ ದಸರಾ ಸಂಭ್ರಮ ಮನೆ ಮಾಡಿದ್ದು, ನವರಾತ್ರಿಯ ಮೊದಲ ದಿನವಾದ ಇಂದು ತುಮಕೂರಿನಲ್ಲೂ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ದಸರಾ ಉದ್ಘಾಟಿಸಿದರು. ನಂದಿ ಧ್ವಜಕ್ಕೆ ಪೂಜೆ ಮಾಡುವ ಮೂಲಕ ದಸರಾ ಉದ್ಘಾಟಿಸಿ ಬಳಿಕ ಧ್ವಜಾರೋಹಣ ಹಾಗೂ ಧಾರ್ಮಿಕ ಮಂಟಪ ಉದ್ಘಾಟನೆ ಮಾಡಿದರು. ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ದಸರಾ ಕಾರ್ಯಕ್ರಮಕ್ಕೆ ಪತ್ನಿ ಕನ್ನಿಕಾ ಪರಮೇಶ್ವರಿ ಜೊತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ಕೇಂದ್ರ ಸಚಿವ ವಿ. ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ನಂತರ ವೇದಿಕೆಯಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಕಳೆದ ಬಾರಿ ಶುರುವಾದ ದಸರಾ ಹಬ್ಬ ಜನಮನ್ನಣೆ ಪಡೆದಿದೆ. ಎಲ್ಲರ ಮನಸ್ಸನ್ನು ಒಗ್ಗೂಡಿಸುವ ಕೆಲಸ ತುಮಕೂರು ದಸರಾದಿಂದ ಆಗಿದೆ. ಹಾಗಾಗಿ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ದಸರಾ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಇದು ಬರೀ ದಸರಾ ಅಂದರೆ ಬರೀ ಏನೋ ಸರ್ಕಾರಿ ಕಾರ್ಯಕ್ರಮ ಆಗುತ್ತೆ ಅಂತ ಯಾವ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲೆಯ ಅಧಿಕಾರಿಗಳು ಮಾಡುವಂಥ ಕಾರ್ಯಕ್ರಮ ಆಗಬಾರದು. ಇದು ನಮ್ಮ
ನಮ್ಮ ಪ್ರತಿಯೊಬ್ಬರ ಕಾರ್ಯಕ್ರಮ ಆಗಬೇಕು, ಜನಸಮುದಾಯದ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ದೇವೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಂದು ಬಾರಿ ನಾನು ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತು ನಾನು ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತೇನೆ.